ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಮನೆಯಲ್ಲೇ ಪೊಟ್ಯಾಟೊ ಬಿಸ್ನೆಸ್ ಅಂದರೆ ಆಲೂ ಚಿಪ್ಸ್ ಅಂತೀರಲ್ಲ, ಅದನ್ನು ಯಾವ ಥರ ಮೇಕಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಚಾರ, ಸೊ ಬರೀ ಮೇಕಿಂಗ್ ಮಾಡೋದಲ್ಲ, ಸೊ ಯಾವ ಥರ ಪ್ರೊಡಕ್ಷನ್ ಮಾಡೋದು, ಯಾವ ಥರ ಕಾಸ್ಟ್ ಖರ್ಚಾಗುತ್ತೆ, ಪ್ರೊಡಕ್ಷನ್ ಕಾಸ್ಟು, ಮತ್ತು ವೇಸ್ಟೇಜ್ ಯಾವ ಥರ ಹೋಗುತ್ತೆ, ಮತ್ತು ಪ್ಯಾಕಿಂಗ್ ಯಾವ ಥರ, ಎಲ್ಲಿ ಸೇಲ್ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಹಾಗೆ ಯಾವ ಜಾಗದಲ್ಲಿ ಸೂಕ್ತ ಮಾಡಿದ್ರೆ ಈ ಬಿಸ್ನೆಸ್ನ, ಅಥವಾ ಮನೆಯಲ್ಲೇ ಮಾಡಿದ್ರೂ ಯಾವ ಥರ ಮಾಡಬೇಕು, ಪ್ರತಿಯೊಂದು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವುಗಳು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸರಿ, ಹಾಗಾದರೆ ಈ ಪೊಟ್ಯಾಟೊ ಮೇಕಿಂಗ್ ಬಿಸ್ನೆಸ್ ಯಾವ ಥರದ್ದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಮೆಟೀರಿಯಲ್ ಬಗ್ಗೆ ಹೇಳ್ತೀನಿ, ಅಂದರೆ ಮಿಷಿನ್. ಓಕೆನಾ? ಸೊ ಈ ಮಿಷಿನ್ ಎಲ್ಲಿ ಸಿಗುತ್ತೆ ಅಂದರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಸೊ ನಾನು ಫ್ಲಿಪ್ಕಾರ್ಟಿಂದ ಲಿಂಕ್ ಹಾಕಿರ್ತೀನಿ. ಓಕೆನಾ? ಸೊ ಅಲ್ಲಿ ನೀವು ಆರಾಮಾಗಿ ಆರ್ಡರ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಮಿಷಿನ್ನ ಬೆಲೆ ಕೇವಲ 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 ಬರೀ 900 ರೂಪಾಯಿ ಅಷ್ಟೇ. ಅದು 800ರಿಂದ 900 ರೂಪಾಯಿ ತನಕ ಇದೆ. ನಾನು 900 ರೂಪಾಯಿ ಹೇಳಿದ್ದೀನಿ. ಓಕೆನಾ? ಸೊ ತುಂಬಾ ಕಡಿಮೆ ಇದೆ ಬೆಲೆ. ಮತ್ತು ದಿನಕ್ಕೆ ನೀವು ಏನಿಲ್ಲ ಅಂದರೂ 4,500 ತನಕ ದುಡಿಬೋದು. 1,500ರಿಂದ 2,000 ತನಕನೂ ಮಿನಿಮಮ್ ಲಾಭವನ್ನು ಗಳಿಸ್ಬೋದು. ಓಕೆನಾ? ಹಾಗಾದರೆ ಇದರಲ್ಲಿ ನೆಕ್ಸ್ಟ್ ಏನು ಅಂತ ನೋಡಿದ್ರೆ, ರೇಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. 4.2 ಇದೆ ರೇಟಿಂಗು. ಈ ಒಂದು ಮಿಷಿನ್ನ ರೇಟಿಂಗ್ ಬಂದುಬಿಟ್ಟು ಕಸ್ಟಮರ್ ಫೀಡ್ಬ್ಯಾಕು 4.2 ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು, ಮತ್ತು ತುಂಬ ದೊಡ್ಡ ಪ್ರಾಡಕ್ಟ್ ಕೂಡ ಅಲ್ಲ, ಅಂದರೆ ಮಿಷಿನರಿ ತುಂಬ ದೊಡ್ಡದು ಅಲ್ಲ. ಆರಾಮಾಗಿ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಮಾಡುವಂಥದ್ದು. ಸೊ ಅದು ಯಾವ ಥರ ಅಂತ ಪ್ರೊಸೆಸ್ಸು ನೆಕ್ಸ್ಟ್ ಹೇಳ್ಕೊಳ್ಳೋಣ. ಓಕೆ, ಹಾಗಾದರೆ ಈಗ 1 kg ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ, ಕಾಸ್ಟ್ ಅಂದರೆ ಏನೇನು ಖರ್ಚಾಗುತ್ತೆ, 1 kg ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಏನೇನೆಲ್ಲ ಖರ್ಚಾಗುತ್ತೆ ಅಂತ ನೋಡೋಣ. 1 kg ಆಲೂಗಡ್ಡೆ ಬೆಲೆ ಒಂದು ಮೀಡಿಯಮ್ ಆಗಿ 20 ರೂಪಾಯಿ ತಗೊಳ್ಳೋಣ. 20-30 ರೂಪಾಯಿ ಇರುತ್ತೆ ಹೊರಗಡೆ ಮಾರ್ಕೆಟಲ್ಲಿ. ಒಂದು 20 ರೂಪಾಯಿ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆ, ಹಾಗೆ 1 kg ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಖರ್ಚಾಗುವಂಥದ್ದು 4 kg ಆಲೂಗಡ್ಡೆ, ಅಂದರೆ 4 kg ಆಲೂಗಡ್ಡೆ ಬೇಕಾಗುತ್ತೆ. 4 kg ಆಲೂಗಡ್ಡೆಯಿಂದ ನೀವು 1 kg ಚಿಪ್ಸ್ನ ಮಾಡ್ಬೋದು. ಸೊ ಕೆಜಿಗೆ 20 ರೂಪಾಯಿ ಅಂದರೆ 4 kg 80 ರೂಪಾಯಿ ಆಯಿತು. ನೆಕ್ಸ್ಟು ಬೇಕಾಗಿರುವಂಥದ್ದು ಆಯಿಲ್, ಅಡುಗೆ ಎಣ್ಣೆ. ಸೊ ಅರ್ಧ ಲೀಟ್ರ್ ಬೇಕಾಗುತ್ತೆ 4 kg ಆಲೂಗಡ್ಡೆ ಚಿಪ್ಸ್ ಬೇಯೋದಕ್ಕೆ. ಅಂದರೆ ಸ್ವಲ್ಪ ಉಳಿಯುತ್ತೆ, ಒಂದು ಅಂದಾಜಾಗಿ ಹಾಕ್ಕೊಂಡ್ರೆ ಒಂದು ಅರ್ಧ ಲೀಟ್ರು ಬೇಕೇ ಬೇಕು 4 kg ಆಲೂಗಡ್ಡೆ ಚಿಪ್ಸ್ಗೆ. ಸೊ ಅರ್ಧ ಲೀಟ್ರ್ ಅಂದರೆ ಒಂದು 90 ರೂಪಾಯಿ ಆಗುತ್ತೆ ಅರ್ಧ ಲೀಟ್ರಿಗೆ. ಕಡಿಮೆದು ಇದೆ, ನಿಮ್ಮ ಇಷ್ಟ. ನೀವು ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತೀನಿ ಅಂದರೆ ಒಂದು 90 ರೂಪಾಯಿ ಅರ್ಧ ಲೀಟ್ರ್ ತೊಗೋಬೋದು. ಸಾಲ್ಟು ಮತ್ತು ಮಸಾಲ, ಉಪ್ಪು ಮತ್ತು ಮಸಾಲ ಪದಾರ್ಥಗಳು, ಅದೊಂದು 10 ರೂಪಾಯಿ ಆಗುತ್ತೆ. ಟೋಟಲ್ ಈ ರಾ ಮೆಟೀರಿಯಲ್ ಖರ್ಚು ಏನಿದೆಯಲ್ಲ, ಇದ್ರ ಬೆಲೆ ಬಂದುಬಿಟ್ಟು 180 ರೂಪಾಯಿ ಆಗುತ್ತೆ ಟೋಟಲ್. ಬರೀ ಇಷ್ಟು ಮಾತ್ರ 180 ರೂಪಾಯಿ ಆಗುತ್ತೆ 1 kg ಪ್ರಿಪೇರ್ ಮಾಡೋಕ್ಕೆ ಆಲೂಗಡ್ಡೆ ಚಿಪ್ಸ್ನ. ಸೊ ನೆಕ್ಸ್ಟು ವೇಸ್ಟೇಜ್ ಅಂದರೆ ಅದರ್ ಕಾಸ್ಟ್ ಅಂತ. ಸೊ ಏನೇನು ಖರ್ಚಾಗುತ್ತೆ ಬೇರೆ ಇದು ಬಿಟ್ಟು, ಸೊ ಗ್ಯಾಸ್ ಒಂದು 20 ರೂಪಾಯಿ ಇಟ್ಕೊಳ್ಳೋಣ. 1 kg ಚಿಪ್ಸ್ನ ಮಾಡೋದಕ್ಕೆ 20 ರೂಪಾಯಿ ಗ್ಯಾಸ್ ಖರ್ಚಾಗುತ್ತೆ ಅಂದ್ಕೊಳ್ಳೋಣ. ಮತ್ತು ಲೇಬರ್ ಒಂದು 10 ರೂಪಾಯಿ ಲೇಬರ್ ಚಾರ್ಜಸ್, ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ ಒಂದು 20 ರೂಪಾಯಿ ಅಂದ್ಕೊಳ್ಳೋಣ. ಸೊ ವೇಸ್ಟೇಜ್ ಮತ್ತು ವೇಸ್ಟೇಜ್ ಆಗುತ್ತಲ್ಲ, ಅದೊಂದು 20 ರೂಪಾಯಿ ಅಂದ್ಕೊಳ್ಳಿ. ಇಲ್ಲಿ ಸಿಪ್ಪೆಗಳನ್ನ ತೆಗಿತೀರಾ, ಸೊ ತೂಕ ಹಾಕಿದ್ಮೇಲೆ ಸ್ವಲ್ಪ 1 kg ಸ್ವಲ್ಪ ಸಿಪ್ಪೆಗಳೆಲ್ಲ ಹೋಗುತ್ತೆ. ಸೊ ಅದು ವೇಸ್ಟೇಜ್, ಮತ್ತು ಈ ವಾಟ್ರುಗಳು ಇವೆಲ್ಲ ಎಕ್ಸೆಟ್ರಾ, ಮತ್ತು ಸ್ವಲ್ಪ ಕರೆಂಟ್ ಬಿಲ್ ಏನೊಂದು ಸ್ವಲ್ಪ ಈ ಕರೆಂಟ್ ಬಿಲ್ಗಳೆಲ್ಲ ಬೇಕಾಗುತ್ತೆ. ಸೊ ಅದ್ರ ಜೊತೆ ಒಂದು 20 ರೂಪಾಯಿ ಇಟ್ಕೊಳ್ಳೋಣ. ಟೋಟಲಾಗಿ ಗ್ಯಾಸ್ ಬಿಲ್ 20, ಅಂದರೆ ದಿನಕ್ಕೆ 1 kgಗೆ ನಾನು ಹೇಳ್ತಾ ಇರೋಂಥದ್ದು. 1 kg ಚಿಪ್ಸ್ನ ಮಾಡೋದಕ್ಕೆ ಗ್ಯಾಸ್ ಒಂದು 20 ರೂಪಾಯಿ ಖರ್ಚಾಗುತ್ತೆ, ಲೇಬರ್ 10 ರೂಪಾಯಿ ಖರ್ಚಾಗುತ್ತೆ, ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ ಕೂಡ ಒಂದು 20 ರೂಪಾಯಿ, ಮತ್ತು ವಾಷಿಂಗು, ವೇಸ್ಟೇಜು ಇವೆಲ್ಲ ನೋಡ್ಕೊಂಡು ಒಂದು 20 ರೂಪಾಯಿ. ಟೋಟಲ್ ನಿಮಗೆ 20, 40, 60, ಒಂದು 70 ರೂಪಾಯಿ ಖರ್ಚಾಗುತ್ತೆ. ಅದರ್ ಕಾಸ್ಟ್ ಬಂದುಬಿಟ್ಟು ಈ ಥರ ಅದರ್ ಕಾಸ್ಟ್ ಬಂದುಬಿಟ್ಟು 70 ರೂಪಾಯಿ ಖರ್ಚಾಗುತ್ತೆ. ಸೊ ಟೋಟಲ್ ಪ್ರೊಡಕ್ಷನ್ ಪರ್ kg 250 ರೂಪಾಯಿ ಆಯಿತು. ಸೊ ಅಲ್ಲಿ ಎಷ್ಟಾಗಿತ್ತು 180. ಯಾವುದು ಟೋಟಲ್ ಮೆಟೀರಿಯಲ್ ಕಾಸ್ಟು 180 ರೂಪಾಯಿ ಆಗಿತ್ತು. ಸೊ ಇಲ್ಲಿ ಅದರ್ ಕಾಸ್ಟ್ ಬಂದುಬಿಟ್ಟು 70 ರೂಪಾಯಿ ಆಗಿದೆ. ಸೊ ಟೋಟಲ್ ಪ್ರೊಡಕ್ಷನ್ ಪರ್ kg ಬಂದುಬಿಟ್ಟು 250 ರೂಪಾಯಿ ಆಗುತ್ತೆ. ಸೊ 1 kg ಆಲೂಗಡ್ಡೆ ಚಿಪ್ಸು ನೀವು ಪ್ರೊಡಕ್ಷನ್ ಮಾಡೋದಕ್ಕೆ 250 ರೂಪಾಯಿ ತೊಗೊಳುತ್ತೆ. ಸೊ ಈ 1 kg ಆಲೂಗಡ್ಡೆ ಚಿಪ್ಸ್ನ 25 ಗ್ರಾಮ್ ಅಂತ ಡಿವೈಡ್ ಮಾಡೋಣ. ಆ್ಯಕ್ಚುಲಿ 25 ಗ್ರಾಮ್ ಥರ ಡಿವೈಡ್ ಮಾಡೋಣ. ಸೊ 40 ಪ್ಯಾಕೆಟ್ನ ನೀವಿಲ್ಲಿ ಪ್ರೊಡಕ್ಷನ್ ಮಾಡ್ಬೋದು. ಆ್ಯಕ್ಚುಲಿ 40 ಪ್ಯಾಕೆಟ್ನ ನೀವು ಪ್ರೊಡಕ್ಷನ್ ಮಾಡ್ಬೋದು. ಸೊ ಒಂದೊಂದು ಪ್ಯಾಕೆಟ್ನ ನೀವು 7 ರೂಪಾಯಿ ಅಂತ ಖರ್ಚಾಗುತ್ತೆ ಟೋಟಲ್ ಪ್ರೊಡಕ್ಷನ್. ನಾನು ಲೆಕ್ಕ ಹಾಕಿರೋ ಪ್ರಕಾರ ನಿಮಗೆ 7 ರೂಪಾಯಿ ತಗೊಳುತ್ತೆ ಮಾಡೋದಕ್ಕೆ. ಸೊ 1 kg 40 ಪ್ಯಾಕೆಟ್ ನೀವು ಮಾಡ್ತೀನಿ ಅನ್ನೋದಂದರೆ ನಿಮಗೆ ಒಂದು ಪ್ಯಾಕೆಟ್ಗೆ 7 ರೂಪಾಯಿ ಬೀಳುತ್ತೆ. ಸೊ ಇದಕ್ಕೆ ನೀವು 45% ಮಾರ್ಜಿನ್ ಇಟ್ಕೋಬೇಕಾಗತ್ತೆ.
₹7 ಇಂಟು 45% ಅಂದರೆ ₹3.15 ನಿಮಗೆ ಲಾಭ ಸಿಗುತ್ತೆ. ಸೊ ಇದನ್ನು ನೀವು ಶಾಪ್ಗೆ ₹10.5 ಕೊಡ್ಬೋದು, ಅಂದರೆ ಸಾರಿ ₹10.15 ಕೊಡ್ಬೋದು. ಯಾರಿಗೆ? ಶಾಪ್ನವರಿಗೆ. ಸೊ ಅವರು ಒಂದು ಅವರಿಗೆ ನೀವು ಈ ಚಿಪ್ಸ್ ಪ್ಯಾಕೆಟ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಲೇಬಲ್ ಹಾಕಿ, ನಿಮ್ಮ ಕಂಪ್ನಿದು ಲೇಬಲ್ ಮತ್ತು ಅಡ್ರೆಸ್ ಹಾಕಿ. ಸೊ ಅದರಲ್ಲಿ ನೀವು MRP ₹15 ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವರು ಕೂಡ ಒಂದು ₹4 ಲಾಭ ಸಿಗುತ್ತೆ, ನಿಮಗಿಂತ ಜಾಸ್ತಿನೇ ಸಿಗುತ್ತೆ ಲಾಭ. ಯಾಕೆ ಜಾಸ್ತಿ ಸಿಗಬೇಕು ಅಂದರೆ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇದ್ದರೆ ಅವ್ರಿಗೂ ಕೂಡ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ₹1 ₹2 ಯಾರಿಗೂ ವ್ಯವಹಾರ ಮಾಡೋಕ್ಕೆ ಹೋಗಲ್ಲ. ಮಿನಿಮಮ್ ₹4 ₹5 ಸಿಕ್ಕರೆ ಅವರು ವ್ಯವಹಾರ ಮಾಡ್ತಾರೆ. ಬಟ್ ಅವ್ರಿಗೂ ನಿಮಗೂ ವ್ಯತ್ಯಾಸ ಏನಂದರೆ, ನಿಮ್ಗೆ ಯಾಕೆ ಜಾಸ್ತಿ ಸಿಗಲ್ಲ ಅಂದರೆ ನೀವು ಹೋಲ್ಸೇಲಾಗಿ ಕೊಡ್ತಾ ಇರ್ತೀರಲ್ಲ. ಸೊ ಅದಕ್ಕೆ ನಿಮಗೆ ದಿನಕ್ಕೆ 10 ಕೆಜಿ 20 ಕೆಜಿ 30 ಕೆಜಿ ಕೊಟ್ಟರೆ ನಿಮ್ಗೆ ಲಾಭ ಇರುತ್ತೆ. ಅವ್ರು ದಿನಕ್ಕೆ ಒಂದು 2 ಚಿಪ್ಸ್ 3 ಚಿಪ್ಸ್ ಅಷ್ಟೇ ಹೋಗ್ತಾ ಇರುತ್ತೆ, ಒಂದು 10 ಚಿಪ್ಸು ಇಲ್ಲ 5 ಚಿಪ್ಸ್ ಅಷ್ಟೇ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ರಿಟೇಲ್ ಅವ್ರಿಗೆ ಮಾರ್ಜಿನ್ ಜಾಸ್ತಿ ಮತ್ತು ಮೂಮೆಂಟ್ ಕಡಿಮೆ ಇರುತ್ತೆ. ಸೊ ನಿಮ್ಮದು ಮಾರ್ಜಿನ್ ಕಡಿಮೆ ಇರುತ್ತೆ, ಮೂಮೆಂಟು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಮಾರ್ಜಿನ್ ಕೊಡಿ. ಸೊ ಅವಾಗ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ಶಾಪ್ನವರು. ಸೊ ಡೈಲಿ ನೀವು 10 ಕೆ ಜಿನ ಸೇಲ್ ಮಾಡಿದ್ರೆ ಚಿಪ್ಸ್ನ, ಇಷ್ಟು ಹೇಳಿ, ಡೈಲಿ ನೀವು 10 ಕೆ ಜಿ ಚಿಪ್ಸ್ನ ಸೇಲ್ ಮಾಡಿದ್ರೆ ಅಂದರೆ 25 ಗ್ರಾಮ್ನಂತೆ ಒಂದು ಪ್ಯಾಕೆಟ್ ಅಂತ ಮಾರಿದ್ರೆ, ಸೊ 400 ಪ್ಯಾಕೆಟ್ನ ನೀವು ಪ್ರೊಡಕ್ಷನ್ ಮಾಡಬೇಕಾಗತ್ತೆ. 25 ಗ್ರಾಮ್ನಂತೆ ಒಂದೊಂದು ಪ್ಯಾಕೆಟ್ನ ಡಿವೈಡ್ ಮಾಡ್ತಾ ಹೋದರೆ 400 ಪ್ಯಾಕೆಟು ನೀವು ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಸೊ 400 ಪ್ಯಾಕೆಟು ಇಂಟು ₹10.15 ಸೇಲ್ ಮಾಡಿದ್ರೆ ನಿಮಗೆ 400 ಇಂಟು ₹3.15 ಲಾಭ. ಒಂದು ಪ್ಯಾಕೆಟ್ಗೆ ₹3.15 ಲಾಭ. ಸೊ 400 ಪ್ಯಾಕೆಟ್ನ ನೀವು ಮಾರಿದ್ರಿ ಅಂದರೆ ₹1,260 ನಿಮಗೆ ದಿನಕ್ಕೆ ಲಾಭ ಸಿಗುತ್ತೆ. ಸೊ ಟೋಟಲ್ ಸೇಲ್ ವ್ಯಾಲ್ಯೂ ಬಂದ್ಬಿಟ್ಟು ₹4,060 ಪರ್ ಡೇ. 10 ಕೆ ಜಿ ನೀವು ಡೈಲಿ ಚಿಪ್ಸ್ನ ಸೇಲ್ ಮಾಡ್ತೀನಿ ಅನ್ನೋದಾದರೆ, ಅಂದರೆ ಶಾಪ್ ಟು ಶಾಪ್ ನೀವು ಕೊಡ್ತೀನಿ ಅನ್ನೋದಾದರೆ ಡಿಸ್ಟ್ರಿಬ್ಯೂಷನು, ಸೊ ₹4,060 ನಿಮಗೆ ಡೈಲಿ ಒಂದು ವ್ಯಾಪಾರ ಆಗುತ್ತೆ ಮಿನಿಮಮ್ 10 ಕೆ ಜಿಗೆ. ಸೊ ಇದರಿಂದ ನಿಮಗೆ ಲಾಭ ₹1,260 ಲಾಭ ಇರುತ್ತೆ. ಇದರಿಂದ ಚಿಕ್ಕದೊಂದು ಸ್ಕೂಟಿ ಅಥವಾ ಯಾವ್ದಾದ್ರು ಹಳೆಯದು ಲೂನಾ ಬೈಕ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಕೂಡ ನೀವು ಇಲ್ಲಿ ಮಾಡ್ಬೋದು. ಸೊ ಗೊತ್ತಾಯ್ತಲ್ಲ ಈ ಬಿಸ್ನೆಸ್ ಯಾವ ಥರ ಪ್ರೊಡಕ್ಷನ್ ಅಂತ, ಮತ್ತು ಕಾಸ್ಟ್ ಯಾವ ಥರ ಪ್ರತಿಯೊಂದು ನಿಮ್ಗೆ ಹೇಳಿದ್ದೀನಿ ಎಕ್ಸಾಂಪಲ್ ಆಗಿ. ಜಾಸ್ತಿ ಹೇಳಿದ್ರೆ ವಿಡಿಯೋ ಲ್ಯಾಗ್ ಆಗುತ್ತೆ. ಸೊ ಆಲ್ರೆಡಿ ಒಂದು 6 ನಿಮಿಷ ಕಳೆದಿದೆ. ಸೊ ಇನ್ನೊಂದು 2 ಮಿನಿಟ್ಸ್ ಮಾತಾಡ್ತೀನಿ ಅಷ್ಟೇ, ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ಸಿಂಪಲ್ ಆಗಿ. ಸೊ ಈ ಬಿಸ್ನೆಸ್ನ ನೀವು ಎಲ್ಲಿ ಮಾಡೋದು ಸೂಕ್ತ ಅಂದರೆ, ಜಾಸ್ತಿ ಜನ ಓಡಾಡುವಂಥ ಜಾಗದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಆಲೂಗಡ್ಡೆ ಚಿಪ್ಸ್ ಅಂತಲ್ಲ, ಇದ್ರ ಜೊತೆ ಬೇರೇನೋ ಬೋಟಿಗಳು ಇವು ಎಲ್ಲ ನೀವು ಇಡಬೇಕಾಗತ್ತೆ, ಮಿಕ್ಸ್ಚರ್ಗಳು ಮತ್ತು ಹಾಗೆ ತುಂಬ. ಸೊ ಈ ಬಿಸ್ನೆಸ್ನ ಸೊ ಒಂದು ಕಮರ್ಷಿಯಲ್ ಜಾಗ ಅಂದರೆ ತುಂಬ ಜನ ಓಡಾಡ್ತಾರಲ್ಲ ಅಂಥ ಜಾಗದಲ್ಲಿ ಮಾಡಿದ್ರೆ ತುಂಬ ಸೂಕ್ತ ಅಂತ ನಾನು ಹೇಳ್ತೀನಿ. ಹಾಗೆ ಇದನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಬೋದು. ನೋಡಿ ಈ ಥರ ಮಿಷಿನ್ ಇದೆಯಲ್ಲ, ಸೊ ಮಿಷಿನಲ್ಲಿ ನೀವು ಆರಾಮಾಗಿ ಇದರಲ್ಲಿ ನೀವು ವೆಜಿಟೇಬಲ್ಲು ಕಟ್ ಮಾಡ್ಬೋದು ಮತ್ತು ಫ್ರೂಟ್ಸ್ನೂ ಕಟ್ ಮಾಡ್ಬೋದು, ಓಕೆನಾ. ಸೊ ಈ ಆಲೂಗಡ್ಡೆ ಪೊಟ್ಯಾಟೋನ ವಿತಿನ್ 5 ಮಿನಿಟ್ಸಲ್ಲಿ ತುಂಬಾ ಕಟ್ ಮಾಡ್ಬೋದು. ಜಸ್ಟ್ ಈ ಥರ ರೋಲ್ ಮಾಡ್ತಾ ಹೋದರೆ ಸಾಕು, ಅದು ಸ್ಲೈಸ್ ಆಗಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಸೊ ಅದನ್ನು ನೀವು ಮಾಮೂಲಿ ಗೊತ್ತಲ್ಲ, ಒಂದು ಬಟ್ಟೆ ಮೇಲೆ ಇಟ್ಟು ಬಿಸಿಲಿಗಿಟ್ಟು ಅಥವಾ ಒಂದು ನೆರಳಿರುವಂಥ ಜಾಗದಲ್ಲಿ ಮನೆಯೊಳಗೇನೋ ಫ್ಯಾನ್ ಕೆಳಗಿಟ್ಟಾರು ನೀವು ಅದನ್ನು ಡ್ರೈ ಮಾಡಿ, ನಂತರ ಎಣ್ಣೆ ಹಾಕಿ ಅದನ್ನು ಬಾಯ್ಲ್ ಮಾಡಿ ಅದು ಸ್ವಲ್ಪ ಪೇಪರ್ ಥರ ಅಂದರೆ ಸ್ವಲ್ಪ ಹಾರ್ಡ್ ಆದ ತಕ್ಷಣ ನೀವು ಅದ್ರ ಮೇಲೆ ಖಾರದ ಪುಡಿ, ಉಪ್ಪು, ಮಸಾಲೆ ಪದಾರ್ಥ ಹಾಕಿ ತಿರುಗಿಸಿ ಅದನ್ನು ಪ್ಯಾಕಿಂಗ್ ಮಾಡಿ ಕಳಿಸ್ಬೋದು. ತುಂಬಾ ಈಸಿ ಇದೆ, ಆರಾಮಾಗಿ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಯಾರೆಲ್ಲ ಬಿಸ್ನೆಸ್ನ ಮಾಡಬೇಕಂತೀರ ದಯವಿಟ್ಟು ಸಣ್ಣ ಮಟ್ಟದಲ್ಲಿ ಮಾಡಿ ಈ ಥರ. ಸೊ ಆಮೇಲೆ ನಿಮಗೆ ಆರ್ಡರ್ಸ್ಗಳು ಜಾಸ್ತಿ ಆದಮೇಲೆ ದೊಡ್ಡ ಮಿಷಿನ್ನ ಪರ್ಚೇಸ್ ಮಾಡಿ, ಅದ್ರ ಬಗ್ಗೆಯೂ ವಿಡಿಯೋ ಮಾಡಿದ್ದೀನಿ, ದೊಡ್ಡ ರಾ ಮೆಟೀರಿಯಲ್ ಬಗ್ಗೆ, ಅಂದರೆ ದೊಡ್ಡ ಮಿಷಿನ್ ಇಟ್ಕೊಂಡು ಯಾವ ಥರ ಚಿಪ್ಸ್ ಬಿಸ್ನೆಸ್ನ ಮಾಡೋದು ಅಂತ. ಸೊ ಅದನ್ನು ನಿಮಗೆ ಈ ವಿಡಿಯೋ ಲಾಸ್ಟಿಗೆ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ, ಓಕೆನಾ. ಸೊ ಮತ್ತು ಬೇರೆ ಏನು ಹೇಳಂತಂದರೆ, ಈ ಬಿಸ್ನೆಸ್ನ ಎಲ್ಲಿ ಮಾಡೋದು ಅಂತ ಹೇಳಿದ್ದೀನಿ. ಸೊ ಮನೆಯಲ್ಲೂ ಕೂಡ ಮಾಡ್ಬೋದು, ಇಲ್ಲ ನೀವು ಕಮರ್ಷಿಯಲ್ ಜಾಗದಲ್ಲೂ ಕೂಡ ಮಾಡ್ಬೋದು, ಓಕೆನಾ. ಹಾಗಾದರೆ ಇನ್ನೇನೋ ಹೆಚ್ಚಾಗಿ ಡೌಟ್ ಇದ್ದರೆ ಅಥವಾ ಬೇರೆ ಏನೋ ಡೌಟ್ ಇದ್ದರೆ ಈ ಬಿಸ್ನೆಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಕ್ವಶನ್ನ ರೈಸ್ ಮಾಡ್ಬೋದು. ಸೊ ಅದಕ್ಕೆ ನಾನು ಆನ್ಸರ್ ಕೊಡೋಕ್ಕೆ ರೆಡಿ ಇದ್ದೀನಿ, ಓಕೆನಾ, ಅಂದರೆ ಸಜೆಷನ್ ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ಬೇರೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಐಡಿಯಾ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಬಿಸ್ನೆಸ್ ಬಗ್ಗೆ ಐಡಿಯಾ ಕೊಡಿ ಅಂತ, ಖಂಡಿತ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.